ಬೆಳಗಾವಿ ಅಧಿವೇಶನದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಮೊಬೈಲ್ನಲ್ಲಿ ಮಹಿಳೆಯರ ಚಿತ್ರ ವೀಕ್ಷಿಸಿದ್ದಾರೆ. ಭೋಜನ ವಿರಾಮದ ನಂತರ ಆರಂಭವಾದ ಕಲಾಪದ ವೇಳೆ ಮೊಬೈಲ್ ವೀಕ್ಷಣೆ ಮಾಡಿದ್ದಾರೆ. ವಿಧಾನಸಭೆಯೊಳಗೆ ಮೊಬೈಲ್ ಬಳಸುವುದನ್ನು ನಿಷೇಧಿಸಿದ್ರೂ ಮೊಬೈಲ್ ತೆಗೆದುಕೊಂಡು ಹೋಗಿರೋದು ವಿವಾದಕ್ಕೆ ಕಾರಣವಾಗಿದೆ. ಆದರೆ ಅವರು ವೀಕ್ಷಿಸುತ್ತಿದ್ದ ಮಹಿಳೆಯರ ಚಿತ್ರ ಯಾವುದು ಎಂಬುದು ಮಾತ್ರ ಸ್ಪಷ್ಟವಾಗಿಲ್ಲ. ಸುಳ್ವಾಡಿ ಮಾರಮ್ಮ ದೇವರ ವಿಷಪ್ರಸಾದ ಸೇವಿಸಿ ಮೃತಪಟ್ಟವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಿದೆ. ಇನ್ನು ಮೈಸೂರು ಹಾಗೂ ಚಾಮರಾಜನಗರದ ವಿವಿಧ 15 ಆಸ್ಪತ್ರೆಗಳಲ್ಲಿ ಒಟ್ಟು 45 ಜನ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಅದರಲ್ಲಿ 3 ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಅಸ್ವಸ್ಥರ ಪ್ರಾಣ ಉಳಿಸಲು ವೈದ್ಯರು ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ಸುಳ್ವಾಡಿ ವಿಷಪ್ರಸಾದ ದುರಂತದಲ್ಲಿ ಹೆತ್ತವರನ್ನ ಕಳೆದುಕೊಂಡ 3 ಮಕ್ಕಳಿಗೆ ಆಸರೆಯನ್ನ ನೀಡಲು ಮಂಗಳೂರಿನ ಆಳ್ವಾಸ್ ಸಂಸ್ಥೆ ಮುಂದಾಗಿದೆ. ಈ ದುರಂತದಲ್ಲಿ ಹೆತ್ತವರನ್ನ ಕಳೆದುಕೊಂಡ ಮಕ್ಕಳು ಒಪ್ಪಿದ್ರೆ 3 ಮಕ್ಕಳನ್ನು ದತ್ತು ಪಡೆಯಲು ಆಳ್ವಾಸ್ ಸಂಸ್ಥೆ ಮುಂದಾಗಿದೆ. 3 ಮಕ್ಕಳಿಗೂ ಪೂರ್ಣ ಪ್ರಮಾಣದ ಉಚಿತ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದ್ದು ಮಾನವೀಯತೆ ಪ್ರದರ್ಶಿಸಿದೆ. ನಾಳೆ ಸಂಜೆ ಎಲ್ಲಾ ಪಕ್ಷದ ಶಾಸಕರಿಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಭೋಜನ ಕೂಟ ಏರ್ಪಡಿಸಿದ್ದಾರೆ. ಪ್ರತಿ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿರುವಾಗ ಜಾರಕಿಹೊಳಿ ಬ್ರದರ್ಸ್ ಭೋಜನ ಕೂಟ ಏರ್ಪಡಿಸುತ್ತಿದ್ರು. ಆದ್ರೆ ಈ ಬಾರಿ ಅವರು ಔತಣಕೂಟ ಏರ್ಪಡಿಸಿದ್ದ ಹಿನ್ನೆಲೆ ಡಿಕೆ ಶಿವಕುಮಾರ್ ಭೋಜನ ಕೂಟ ಏರ್ಪಡಿಸಿದ್ದು ಈ ಮೂಲಕ ಜಾರಕಿಹೊಳಿ ಬ್ರದರ್ಸ್ಗೆ ಟಾಂಗ್ ಕೊಡಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಡಿಸ್ಟಿಲರಿ ಫ್ಯಾಕ್ಟರಿ ಸ್ಫೋಟಗೊಂಡು ಮೃತರಾದ ಕುಟುಂಬಕ್ಕೆ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ 10.5 ಲಕ್ಷ ಪರಿಹಾರ ಕೊಡುವ ಭರವಸೆ ನೀಡಿದ್ದಾರೆ. ಡಿಸ್ಟಿಲರಿ ಸ್ಫೋಟಗೊಂಡ ಬಾಗಲಕೋಟೆ ಜಿಲ್ಲೆ ಮುಧೋಳದ ಕುಳಲಿ ಗ್ರಾಮಕ್ಕೆ ಸಚಿವರು ಭೇಟಿ ನೀಡಿದ್ರು. ಈ ವೇಳೆ ಮೃತರ ಕುಟುಂಬಕ್ಕೆ ಸರ್ಕಾರ 8 ಲಕ್ಷ ಪರಿಹಾರ ನೀಡುತ್ತೆ. ಜೊತೆಗೆ ಇನ್ಶೂರೆನ್ಸ್ 2.5 ಲಕ್ಷ ಸಿಗುತ್ತದೆ. ಒಟ್ಟು 10.5 ಲಕ್ಷ ಪರಿಹಾರ ಸಿಗಲಿದೆ ಅಂತ ಹೇಳಿದ್ರು. ಮೈತ್ರಿ ಸರ್ಕಾರ ಬೀಳುವುದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ನಾವು ಸರ್ಕಾರ ಕೆಡುವುದಕ್ಕೆ ಹೋಗೋದಿಲ್ಲ, ಅದು ತಾನಾಗಿಯೇ ಬೀಳುತ್ತೆ. ಮೈತ್ರಿ ಸರ್ಕಾರದಲ್ಲಿರುವವರ ಕಚ್ಚಾಟದಿಂದ ಸರ್ಕಾರ ಬೀಳುತ್ತೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಾದ ಮರುದಿನವೇ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ದಾರೆ. 15 ವರ್ಷಗಳ ಬಳಿಕ ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಹಿರಿಯ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮುಗಿಯುತ್ತಿದ್ದಂತೆ ಸಂಪುಟ ಸಭೆ ನಡೆಸಿದ ಕಮಲ್ನಾಥ್ ಅವರು ಕೃಷಿ ಸಾಲ ಮನ್ನಾ ಘೋಷಿಸಿದ್ದಾರೆ. 2 ಲಕ್ಷ ರೂಪಾಯಿ ಮಿತಿಯೊಳಗೆ ರೈತರು ಪಡೆದ ಸಾಲ ಮನ್ನಾ ಮಾಡಲಾಗಿದೆ ಅಂತ ಘೋಷಿಸಿದ್ದಾರೆ. ನಾಯಿಗಳು ಮನುಷ್ಯನ ಬೆಸ್ಟ್ ಫ್ರೆಂಡ್ ಅನ್ನೋ ಮಾತಿಗೆ ಉದಾಹರಣೆ ಎನ್ನುವಂತಹ ಘಟನೆ ಬ್ರೆಜಿಲ್ನಲ್ಲಿ ನಡೆದಿದೆ. ಅನಾರೋಗ್ಯದಿಂದ ರಸ್ತೆ ಬದಿ ವಾಸಿಸುವ ವ್ಯಕ್ತಿಯೊಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಕುಟುಂಬಸ್ಥರಿಲ್ಲದ ಆ ವ್ಯಕ್ತಿಗೆ ಚಿಕಿತ್ಸೆ ನೀಡುತ್ತಿದ್ರೆ ಆತನ 4 ನಾಯಿಗಳು ಮಾತ್ರ ಆಸ್ಪತ್ರೆ ಬಾಗಿಲಿನಲ್ಲೇ ಕಾಯುತ್ತಾ ನಿಂತಿದ್ವು. ಆಸ್ಪತ್ರೆಯ ನರ್ಸ್ ಫೇಸ್ಬುಕ್ನಲ್ಲಿ ಇದರ ಫೋಟೋ ಹಂಚಿಕೊಂಡಿದ್ದು ಸಖತ್ ವೈರಲ್ ಆಗಿದೆ. ಮಹಾರಾಷ್ಟ್ರದ ಮುಂಬೈನಲ್ಲೂ ಕೆಜಿಎಫ್ ಹವಾ ಶುರುವಾಗಿದೆ. ಕೆಜಿಎಫ್ ಹಿಂದಿ ಅವತರಣಿಕೆ ಸಿನಿಮಾ ಮಹಾರಾಷ್ಟ್ರ ಸೇರಿದಂತೆ ಉತ್ತರ ಭಾರತದ ಹಲವಾರು ಥಿಯೇಟರ್ಗಳಲ್ಲಿ 21ರಂದು ರಿಲೀಸ್ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಹಿಂದಿ ಪ್ರಮೋಷನ್ ಕೂಡ ಭರದಿಂದ ಸಾಕ್ತಿದ್ದು ಮುಂಬೈನ ಪ್ರಮುಖ ಸ್ಥಳಗಳಲ್ಲಿ ರಾಕಿ ಭಾಯ್ ಪೋಸ್ಟರ್ಸ್ ರಾರಾಜಿಸುತ್ತಿದೆ. ಈಗಾಗಲೇ ಚಿತ್ರದ ಬಗ್ಗೆ ದೊಡ್ಡ ಮಟ್ಟದ ಕ್ರೇಜ್ ಶುರುವಾಗಿದೆ. ಕೆಜಿಎಫ್ ಭಾರತದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿರುವ ಬಗ್ಗೆ ಪಿ ಸುರೇಶ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸಿನಿಮಾ ಏಕಕಾಲಕ್ಕೆ ಜಗತ್ತಿನಾದ್ಯಂತ ಬಿಡುಗಡೆ ಆಗ್ತಿರೋದು ನನಗೆ ತುಂಬಾನೇ ರೋಮಾಂಚನ ನೀಡುತ್ತದೆ. ಹಲವು ಭಾಷೆಗಳಲ್ಲಿ ಕೆಜಿಎಫ್ ರಿಲೀಸ್ ಮಾಡಲಾಗ್ತಿದೆ. ಆದ್ರೆ ಎಲ್ಲಾ ಕಡೆಯೂ ಕನ್ನಡದಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಆಸೆ ಇತ್ತು ಅಂತ ಸುರೇಶ್ ಹೇಳಿದ್ದಾರೆ.